ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾದ ತುಂಗಾ ತೀರದಲ್ಲಿರುವಂತಹ ಶೃಂಗೇರಿ ಕ್ಷೇತ್ರದಲ್ಲಿ ಈ ವರ್ಷ ತುಂಗಾ ಪುಷ್ಕರ ಮಹೋತ್ಸವವನ್ನು ಆಚರಿಸಲಾಗ್ತಾ ಇದೆ. ತುಂಗಾ ನದಿಗೆ ಪುಷ್ಕರ ಮಹೋತ್ಸವ ಅಂದರೆ ಗುರುಗ್ರಹ ಅಂದರೆ ಬೃಹಸ್ಪತಿ ಗ್ರಹವು ಈ ವರ್ಷ ಮಕರ ರಾಶಿಯನ್ನು ಪ್ರವೇಶಿಸುತ್ತಿರುವ ಸಂದರ್ಭದಲ್ಲಿ ಈ ತುಂಗಾ ನದಿಗೆ ಪುಷ್ಕರ ಮಹೋತ್ಸವ. ಮೇಷೇ ಚ ಗಂಗಾ ವೃಷಭೇ ಚ ನರ್ಮದಾ ಅನ್ನುವ ವಚನದಂತೆ ಗುರುಗ್ರಹವು ಮೇಷರಾಶಿಯನ್ನು ಪ್ರವೇಶಿಸಿದಾಗ ಗಂಗಾ ನದಿಗೆ ಪುಷ್ಕರ ಮಹೋತ್ಸವವಿರುತ್ತದೆ. ವೃಷಭ ರಾಶಿಯನ್ನು ಪ್ರವೇಶಿಸಿದಾಗ ನರ್ಮದಾ ನದಿಗೆ ಪುಷ್ಕರ ಮಹೋತ್ಸವವಿರುತ್ತದೆ. ಹಾಗೆಯೇ ಈ ವರ್ಷ ಮಕರ ರಾಶಿಯನ್ನು ಪ್ರವೇಶಿಸುತ್ತಿರುವ ಈ ಸಂದರ್ಭದಲ್ಲಿ ತುಂಗಾ ನದಿಗೆ ಪುಷ್ಕರ. ತುಂಗಾ ನದಿಯು ಶೃಂಗೇರಿಯ ಸಮೀಪದಲ್ಲಿರುವಂತಹ ವರಾಹ ಪರ್ವತದಲ್ಲಿ ಉದ್ಭವಿಸುತ್ತದೆ. ಅಲ್ಲಿಂದ ಉದ್ಭವಿಸಿದಂತಹ ಈ ತುಂಗಾ ನದಿಯು ಮುಂದೆ ಭದ್ರಾ ನದಿಯೊಡನೆ ಸೇರಿ ಪುನಃ ಕೃಷ್ಣಾ ನದಿಯನ್ನು ಸೇರಿ ಹಂಸಲದೀವಿ ಎಂಬಲ್ಲಿ ಸಮುದ್ರದೊಡನೆ ಸಂಗಮಿಸುತ್ತದೆ. ನಮ್ಮ ಪುರಾಣವು ತಿಳಿಸ್ತಾ ಇದೆ, ವರಾಹಸ್ವಾಮಿಯ ದಂಷ್ಟ್ರದಿಂದ ಉದ್ಭವಿಸಿದಂತಹ ನದಿ ಈ ತುಂಗಾ ನದಿ. ಅಂದರೆ ಹಿಂದೆ ಹಿರಣ್ಯಾಕ್ಷ ಎಂಬ ರಾಕ್ಷಸನ ಸಂಹಾರದ ನಂತರ ವರಾಹಸ್ವಾಮಿಯು ಕುಳಿತಿದ್ದಂತಹ ಸಂದರ್ಭದಲ್ಲಿ ಆತನ ಕೋರೆಹಲ್ಲಿನಿಂದ ಎರಡು ನದಿಗಳು ಉದ್ಭವಿಸಿದಂತೆ. ಒಂದು ನದಿ ತುಂಗಾ ನದಿ, ಇನ್ನೊಂದು ನದಿ ಭದ್ರಾ ನದಿ. ಆ ಎರಡು ನದಿಗಳು ಸೇರಿ ತುಂಗಭದ್ರಾ ಅನ್ನುವ ಹೆಸರನ್ನು ಪಡೆದಿದೆ. ಹಾಗಾಗಿಯೇ ಈ ತುಂಗಾ ನದಿಗೆ ತುಂಗಭದ್ರಾ ಅಂತಲೂ ಹೆಸರು. ಶೃಂಗೇರಿ ಜಗದ್ಗುರು ಮಹಾಸ್ವಾಮಿಗಳ ಬಿರುದಾವಳಿಯಲ್ಲಿ ತುಂಗಭದ್ರಾ ತೀರವಾಸಿ ಎಂಬ ಬಿರುದು ಇರುವುದನ್ನು ನಾವು ಕಾಣ್ತೇವೆ. ಏಕೆಂದರೆ ಈ ತುಂಗಾ ನದಿ ತುಂಗಭದ್ರಾ ನದಿಯೇ ಆಗಿದೆ. ಹಾಗೆಯೇ ಮಾಧವಿಯ ಶಂಕರ ದಿಗ್ವಿಜಯದಲ್ಲಿ ಶ್ರೀ ಶಂಕರಾಚಾರ್ಯರು ಶೃಂಗೇರಿಗೆ ಆಗಮಿಸಿದ್ದರು ಅನ್ನುವ ಘಟ್ಟವನ್ನು ವಿವರಿಸಿರುವ ಸಂದರ್ಭದಲ್ಲಿ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳವರು ಹೀಗೆ ತಿಳಿಸಿದ್ದಾರೆ: ಸಂಸ್ಪರ್ಶ ಮಾತ್ರೇಣ ವಿತೀರ್ಣ ಭದ್ರಾ ವಿದ್ಯೋತತೆ ಯತ್ರ ಚ ತುಂಗಭದ್ರಾ ಎಂಬುದಾಗಿ. ಅಂದರೆ ತುಂಗಭದ್ರಾ ನದಿಯು ಸ್ಪರ್ಶ ಮಾತ್ರದಿಂದಲೇ ಮಂಗಳವನ್ನು ಅಂದರೆ ಶ್ರೇಯಸ್ಸನ್ನು ಕೊಡುವಂತಹದ್ದು. ಅಂತಹ ತುಂಗಭದ್ರಾ ನದಿಯು ವಿರಾಜಿಸುತ್ತಿರುವ ಶೃಂಗೇರಿ ಕ್ಷೇತ್ರಕ್ಕೆ ಶಂಕರಾಚಾರ್ಯರು ಆಗಮಿಸಿದರು ಎಂಬುದಾಗಿ ವಿದ್ಯಾರಣ್ಯರು ತಮ್ಮ ಮಾಧವಿಯ ಶಂಕರ ದಿಗ್ವಿಜಯದಲ್ಲಿ ತಿಳಿಸಿದ್ದಾರೆ. ಶಂಕರಾಚಾರ್ಯರು ತಮ್ಮ ಮಠಾಮ್ನಾಯ ಶಾಸನದಲ್ಲಿ ಚತುರಾಮ್ನಾಯ ಪೀಠಗಳಿಗೆ ಒಂದೊಂದು ತೀರ್ಥ ಸ್ಥಾನ ಮತ್ತು ಶಕ್ತಿ ದೇವತೆಯನ್ನು ನಿರ್ದೇಶಿಸುವಂತಹ ಸಂದರ್ಭದಲ್ಲಿ ಶೃಂಗೇರಿಯ ಬಗ್ಗೆ ತಿಳಿಸುತ್ತಾ ಹೀಗೆ ಅಪ್ಪಣೆಗೊಳಿಸಿದ್ದಾರೆ: ವರಾಹೋ ದೇವತಾ ತತ್ರ ರಾಮಕ್ಷೇತ್ರ ಮುದಾಹೃತಂ ತೀರ್ಥಂಚ ತುಂಗಭದ್ರಾಖ್ಯಂ ಶಕ್ತಿಶ್ರೀ ಶಾರದೇತಿ ಚ ಅಂತ. ಅಂದರೆ ಶೃಂಗೇರಿ ಕ್ಷೇತ್ರಕ್ಕೆ ವರಾಹಸ್ವಾಮಿಯೇ ದೇವತೆ. ಇಲ್ಲಿರುವಂತಹ ತೀರ್ಥ ತುಂಗಭದ್ರಾ ತೀರ್ಥ. ಹಾಗಾಗಿಯೇ ಈ ಶೃಂಗೇರಿ ಜಗದ್ಗುರುಗಳಿಗೆ ತುಂಗಭದ್ರಾ ತೀರವಾಸಿ ಅನ್ನುವ ಬಿರುದು ಸಾರ್ಥಕವಾದದ್ದು ಅಂತ ನಾವು ಹೇಳಬಹುದು. ಪುಷ್ಕರ ಅಂದರೆ ಆ ಸಂದರ್ಭದಲ್ಲಿ ಈ ಜಗತ್ತಿನಲ್ಲಿರುವಂತಹ 3.5 ಕೋಟಿ ತೀರ್ಥಗಳು ಸಹ ಆ ಯಾವ ನದಿಗೆ ಪುಷ್ಕರವು ಸಂಭವಿಸುತ್ತೋ ಅಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಾವಂತೆ. ಹಾಗಾಗಿಯೇ ಆ ಸಂದರ್ಭದಲ್ಲಿ ಆ ನದಿಯ ಸ್ನಾನವನ್ನು ಮಾಡುವುದು, ಆ ನದಿ ತೀರದಲ್ಲಿ ದಾನ ಜಪ ಹೋಮ ತರ್ಪಣಾದಿಗಳನ್ನು ಮಾಡುವುದು ವಿಶೇಷವಾದ ಫಲವನ್ನು ನೀಡುತ್ತದೆ ಅಂತ ನಮ್ಮ ಶಾಸ್ತ್ರಗಳು ತಿಳಿಸ್ತಾ ಇದ್ದಾವೆ. ಹಾಗಾಗಿಯೇ ಗಂಗಾ ನದಿಯ ಪುಷ್ಕರ ಕುಂಭಮೇಳ ಸಂದರ್ಭದಲ್ಲಿ ನಮ್ಮ ದೇಶದ ಲಕ್ಷಾಂತರ ಕೋಟ್ಯಂತರ ಭಕ್ತ ಜನರು ಆ ಸ್ನಾನವನ್ನು ಮಾಡಿ ಕೃತಾರ್ಥತೆಯನ್ನು ಪಡೆಯುತ್ತಾರೆ. ಈ ವರ್ಷ ತುಂಗಾ ನದಿಗೆ ಪುಷ್ಕರ. ಹಾಗಾಗಿಯೇ ಈ ಶೃಂಗೇರಿ ಕ್ಷೇತ್ರದಲ್ಲಿ ಕಾರ್ತೀಕ ಶುಕ್ಲ ಪಂಚಮಿಯಿಂದ ಹುಣ್ಣಿಮೆಯವರೆಗೆ ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಶ್ರೀ ವಿದ್ಯಾಶಂಕರೇಶ್ವರ ಸ್ವಾಮಿಗೆ ಮಹಾರುದ್ರ ಪುರಶ್ಚರಣೆ, ಶ್ರೀ ಜನಾರ್ದನ ಸ್ವಾಮಿಗೆ ಲಕ್ಷ ತುಳಸಿ ಅರ್ಚನೆ, ಶ್ರೀ ಮಲಹಾನಿಕರೇಶ್ವರ ಸ್ವಾಮಿಗೆ ಲಕ್ಷ ಬಿಲ್ವಾರ್ಚನೆ,
ಶ್ರೀ ಶಾರದಾಂಬೆಗೆ ಲಕ್ಷ ಕುಂಕುಮಾರ್ಚನೆ, ಹೀಗೆ ವಿಶೇಷ ಕಾರ್ಯಕ್ರಮಗಳು. ಪ್ರತಿನಿತ್ಯ ತುಂಗಾ ದೇವಿಗೆ ಪೂಜೆ, ಸಂಜೆ ತುಂಗಾ ಆರತಿ ಮೊದಲಾದ ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದಾವೆ. ತುಂಗಾ ನದಿಯು ಹೇಗೆ ಉದ್ಭವಿಸಿತು ಅನ್ನುವ ವಿಷಯವನ್ನು ನಮಗೆ ತುಂಗಭದ್ರಾ ಮಹಾತ್ಮ್ಯ ಅನ್ನುವ ಬ್ರಹ್ಮಾಂಡ ಪುರಾಣ ಅಂತರ್ಗತವಾದಂತಹ ಭಾಗವು ತಿಳಿಸ್ತಾ ಇದೆ. ಹಿಂದೆ ಹಿರಣ್ಯಾಕ್ಷ ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಹಿರಣ್ಯಕಶಿಪುವಿನ ಅನುಜ. ಆ ರಾಕ್ಷಸ ಭೂಮಿಯನ್ನು ಅಪಹರಿಸಿಕೊಂಡು ಹೋಗ್ತಾ ಇದ್ದ. ಆವಾಗ ದೇವತೆಗಳೆಲ್ಲರೂ ಮಹಾವಿಷ್ಣುವನ್ನು ಪ್ರಾರ್ಥಿಸಿದರು. ಆವಾಗ ವಿಷ್ಣು ಅವರಿಗೆ ಅಭಯವನ್ನು ನೀಡಿ ಧರ್ಮವನ್ನು ಅಂದರೆ ಭೂಮಿಯನ್ನು ಕಾಪಾಡ್ತೀನಿ ಅಂತ ಹೇಳಿ ವರಾಹ ಸ್ವಾಮಿಯ ಅವತಾರವನ್ನು ಧರಿಸಿ ಆ ಹಿರಣ್ಯಾಕ್ಷನನ್ನು ಸಂಹರಿಸಿದ ಅಂತ ನಮಗೆ ಪುರಾಣವು ತಿಳಿಸ್ತಾ ಇದೆ. ಆಸೀತ್ ಪುರಾ ಕೃತಯುಗೆ ದಿತಿ ಕಶ್ಯಪ ಸಂಭವ ಹಿರಣ್ಯಾಕ್ಷ ಇತಿ ಖ್ಯಾತಃ ಹಿರಣ್ಯಸ್ಯ ಅನುಜೋ ಬಲಿ ಕಾಶ್ಯಪೀಂ ಕಶ್ಯಪಾಜ್ಜಾತಃ ಹೃತ್ವಾ ಪಾತಾಳಮಾಗತಃ. ಆ ರಾಕ್ಷಸ ಆ ಭೂಮಿಯನ್ನು ಪಾತಾಳಕ್ಕೆ ತಗೊಂಡು ಹೋಗ್ತಿದ್ದಂತೆ. ಸುಪರ್ವಾಣಸ್ತದಾ ಸೇಂದ್ರಾಹ ಬ್ರಹ್ಮಣ ಸಹಿತ ನೃಪ ಆಜಗ್ಮು ಶರಣಂ ವಿಷ್ಣುಂ ಕ್ಷೀರವಾರಿಧಿ ಮಧ್ಯಗಂ. ದೇವತೆಗಳೆಲ್ಲರೂ ವಿಷ್ಣುವನ್ನು ಶರಣು ಹೊಂದಿದರು. ರಕ್ಷಸ ಅಪಹೃತ ಪೃಥ್ವಿ ಸ್ವಧಾ ಸ್ವಾಹ ವಿವರ್ಜಿತಾ ದಿವಿ ಸ್ಥಾತುಂ ವಯಂ ದೇವ ನಶಕ್ಷ್ಯಾಮಃ ಅಚಲಾಂ ವಿನಾ. ಭಗವಂತನೇ, ಭೂಮಿಯನ್ನು ರಾಕ್ಷಸ ಅಪಹರಿಸಿದ್ದಾನೆ. ಹಾಗಾಗಿ ಈ ಭೂಲೋಕದಲ್ಲಿ ಯಾವುದೇ ಧರ್ಮ ಕಾರ್ಯಗಳು ನಡೀತಾ ಇಲ್ಲ, ನಮಗೆಲ್ಲ ಬಹಳ ಕಷ್ಟವಾಗಿದೆ ಅಂತ ತಮ್ಮ ಕಷ್ಟವನ್ನು ದೇವತೆಗಳು ಆ ವಿಷ್ಣುವಿನ ಬಳಿ ನಿವೇದಿಸಿಕೊಂಡಾಗ ವಿಷ್ಣು ಅವರಿಗೆ ಹೆದರಬೇಡಿ ಅಂತ ಹೇಳಿ ಅಭಯವನ್ನು ನೀಡಿದ. ಗಚ್ಚಧ್ವಂ ವಿಜ್ವರಾ ಸರ್ವೇ ಯಥಾಸ್ಥಾನಂ ದಿವೌಕಸಃ ಹತ್ವಾ ಸುರಾರಿಂ ಪೃಥಿವೀಂ ಸ್ಥಾಪಯಾಮಿ ಯಥಾ ತಥಾ. ನೀವೆಲ್ಲರೂ ಹೋಗಿ ನಾನು ಭೂಮಿಯನ್ನು ಮತ್ತೆ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಮಹಾವಿಷ್ಣು ಅವರಿಗೆ ಅಭಯವನ್ನು ನೀಡಿದ. ವರಾಹ ರೂಪಮಾಸ್ಥಾಯ ವೇದಯಜ್ಞಮಯಂ ಸುರಾಹ ಇತ್ಯುಕ್ತ್ವಾ ಅಂತರ್ದಧೆ ವಿಷ್ಣು ದೇವಾಹ ಸ್ವಸ್ಥಾನಮಾಗತಾಹ. ಆಸ್ಥಾಯ ದೇಹಂ ಜಗತಾಮಧೀಶಃ ಕ್ರೋಡಸ್ಯ ಮಂಕ್ತ್ವಾ ಜಲಧೇರ್ಜಲೆ ಚ ವಿಮೃಗ್ಯ ಭೂಮಿಂ ಧನುಜಂ ನಿಹತ್ಯ ಗೋತ್ರಾಂ ಗೃಹೀತ್ವಾ ಪುನರಾಜಗಾಮ. ಆ ಮಹಾವಿಷ್ಣು ಆ ಭೂಮಿಯನ್ನು ರಕ್ಷಿಸುವುದಕ್ಕಾಗಿ ವರಾಹ ಅವತಾರವನ್ನು ಧರಿಸಿ ಜಲಧೇಹೆ ಜಲೆ ಮಂಕ್ತ್ವ ಅಂದರೆ ಆ ಸಮುದ್ರದಲ್ಲಿ ಮುಳುಗಿ ಭೂಮಿಂ ವಿಮೃಗ್ಯ ಆ ಭೂಮಿ ಎಲ್ಲಿದೆ ಅನ್ನೋದನ್ನು ಹುಡುಕಿ ಧನುಜಂ ನಿಹತ್ಯ ಆ ಹಿರಣ್ಯಾಕ್ಷ ಅನ್ನುವ ರಾಕ್ಷಸನನ್ನು ಕೊಂದು ಗೋತ್ರಾಂ ಗೃಹೀತ್ವ ಅಂದರೆ ಮತ್ತೆ ಆ ಭೂಮಿಯನ್ನು ತಗೊಂಡು ಪುನರಾಜಗಾಮ ನಿಕ್ಷಿಪ್ಯ ಭೂಮಿಂ ಜಲಧೌ ಯಥಾವತ್ ಶ್ರಮಾನ್ವಿತೋ ವೇದಗಿರಿಂ ಜಗಾಮ. ಭೂಮಿಯನ್ನು ಮತ್ತೆ ತನ್ನ ಸ್ವಸ್ಥಾನದಲ್ಲಿ ಇರಿಸಿದ. ಆಮೇಲೆ ಆ ವರಾಹಸ್ವಾಮಿ ಆ ಭೂಮಿಯಲ್ಲಿ ಇರುವಂತಹ ವೇದಗಿರಿ ಅಂದರೆ ಸಹ್ಯಾದ್ರಿ ಪರ್ವತದ ಶ್ರೇಣಿಯಲ್ಲಿರುವ ಆ ವೇದಗಿರಿ ವೇದಾದ್ರಿ ಅಲ್ಲಿ ಬಂದು ಕುಳಿತುಕೊಂಡಿದ್ದ. ತಸ್ಯ ಅಂಗಜ ಸ್ವೇದ ಜಲಂ ಪ್ರಭೂತಂ ದಂಷ್ಟ್ರಾಶ್ರುತಂ ಪುಣ್ಯ ನದಿ ಬಭೂವ. ಆ ವರಾಹಸ್ವಾಮಿಯ ದಂಷ್ಟ್ರ ಅಂದರೆ ಕೋರೆಹಲ್ಲಿನಿಂದ ಒಂದು ನದಿ ನೀರು ಉದ್ಭವಿಸಿತು. ಆ ನೀರೇ ನದಿಯಾಗಿ ಪ್ರವಹಿಸಿತು ಅಂತ ಈ ತುಂಗಭದ್ರಾ ನದಿಯ ಉತ್ಪತ್ತಿಯನ್ನು ಪುರಾಣವು ನಮಗೆ ಹೀಗೆ ತಿಳಿಸ್ತಾ ಇದೆ. ತುಂಗಭದ್ರಾ ನದಿಯು ಒಂದೇ, ತುಂಗ ಅನ್ನೋದು ಭದ್ರಾ ಅನ್ನೋದು ಬೇರೆ ಅಲ್ಲ ಅಂತ ನಮಗೆ ಪುರಾಣದ ಈ ವಚನವು ತಿಳಿಸ್ತಾ ಇದೆ. ವರಾಹ ವಾಮದಂಷ್ಟ್ರಾತ್ತು ತುಂಗಾ ತುಂಗಫಲಪ್ರದ ಸಮುದ್ಭೂತ ನೃಪಶ್ರೇಷ್ಠ ಭದ್ರಾ ದಕ್ಷಿಣದಂಷ್ಟ್ರತಃ ತುಂಗಭದ್ರಾಂ ಸುರಾಃ ಪ್ರೋಚುಃ ಏಕೈವೇತಿ ನೃಪೋತ್ತಮ. ವರಾಹಸ್ವಾಮಿಯ ವಾಮದಂಷ್ಟ್ರ ಅಂದರೆ ಎಡಭಾಗದಿಂದ ತುಂಗಾ ನದಿಯು ಉದ್ಭವಿಸಿತು. ಭದ್ರಾ ದಕ್ಷಿಣದಂಷ್ಟ್ರತಃ ಬಲಭಾಗದಿಂದ ಭದ್ರಾ ನದಿಯು ಉದ್ಭವಿಸಿತು. ತುಂಗಭದ್ರಾಂ ಸುರಾಹ ಏಕೈವ ಇತಿ ಪ್ರೋಚುಃ. ತುಂಗ ಮತ್ತು ಭದ್ರಾ ಅನ್ನೋದನ್ನು ಒಂದೇ ಅಂತ ದೇವತೆಗಳು ಹೇಳಿದ್ರಂತೆ. ಏಕೆಂದರೆ ತುಂಗಾ ಮತ್ತು ಭದ್ರಾ ಈ ಎರಡು ನದಿಗಳಲ್ಲೂ ಭೇದವನ್ನು ನೋಡಬಾರದು, ಇದು ತುಂಗಭದ್ರಾ ಅಂತಲೇ ಹೇಳಬೇಕು ಅಂತ ಈ ವಚನವು ತಿಳಿಸ್ತಾ ಇದೆ. ತುಂಗಾ ನಾರಾಯಣ ಸಾಕ್ಷಾತ್ ಭದ್ರಾ ದೇವೋ ಮಹೇಶ್ವರಃ ಭೇದಂ ತಯೋರ್ಯಃ ಕುರುತೆ ಭೇದಕಾರಿ ವ್ರಜತ್ಯಥಃ. ತುಂಗೆ ಅನ್ನೋದು ನಾರಾಯಣ ಸ್ವರೂಪಳಾದವಳು, ಭದ್ರಾ ಅನ್ನೋಳು ಮಹೇಶ್ವರ ಸ್ವರೂಪಳಾದವಳು. ಭೇದಂ ತಯೋಃ ಯಃ ಕುರುತೆ, ಹರಿಹರರಲ್ಲಿ ಭೇದವನ್ನು ಮಾಡಿದರೆ ಎಂತಹ ಪಾಪವೋ ಅದೇ ರೀತಿಯಾಗಿ ತುಂಗಾ ಮತ್ತು ಭದ್ರಗಳಲ್ಲಿ ಭೇದವನ್ನು ಮಾಡಿದವನಿಗೂ ಅಂತಹ ಪಾಪ.
ಭೇದಕಾರಿ ವ್ರಜತ್ಯಥಃ, ಭೇದವನ್ನು ನೋಡಿದವನು ನರಕಕ್ಕೆ ಹೋಗ್ತಾನೆ ಅಂತ ನಿಂದನೆ ಮಾಡ್ತಾ ಇದೆ. ಏಕೈವ ತುಂಗಭದ್ರೇತಿ ಕೂಲದ್ವಯ ಸಮನ್ವಿತ, ಹೇಗೆ ಒಂದು ನದಿಗೆ ಎರಡು ದಡಗಳು ಇರ್ತಾವೋ ಅದೇ ರೀತಿಯಾಗಿ ಒಂದೇ ನದಿಯಂತೆ ಒಂದು ದಡ ತುಂಗ, ಇನ್ನೊಂದು ಭದ್ರಾ ಅಂತ. ವಿವಿಚ್ಯ ತುಂಗಾಂ ಭದ್ರಾಯಾಹ ನಿಯತಂ ನರಕಂ ವ್ರಜೇತ್, ತುಂಗೆಯನ್ನು ಭದ್ರೆಯಿಂದ ಬೇರ್ಪಡಿಸಿ ನೋಡಿದವನಿಗೆ ನರಕ ಸಿಗುತ್ತೆ ಅಂತ ಈ ಪುರಾಣ ವಚನವು ಆ ತುಂಗಾ ಮತ್ತು ಭದ್ರಾ ನದಿಗಳಲ್ಲಿ ಭೇದವನ್ನು ನೋಡಿದವನನ್ನು ನಿಂದನೆ ಮಾಡ್ತಾ ಇದೆ. ಹಾಗಾಗಿಯೇ ಈ ನದಿಗೆ ತುಂಗಭದ್ರಾ ಅಂತಲೇ ಹೆಸರು ಅಂತ ಹೇಳಬಹುದು. ಹಾಗಾಗಿಯೇ ಹಿಂದೆ ನಾನು ಹೇಳಿದಂತೆ ಶೃಂಗೇರಿ ಜಗದ್ಗುರುಗಳಿಗೆ ತುಂಗಭದ್ರಾ ತೀರವಾಸಿ ಎನ್ನುವ ಬಿರುದು ಸಹ ಇರುವುದನ್ನು ನಾವು ಕಾಣಬಹುದು. ಪಾಪಃ ಜಾಹ್ನವೀ ಪ್ರೋಕ್ತ ಹರೇಃ ಪಾದ ಸಮುದ್ಭವ ಸರ್ವಾಂಗಜಾ ಚ ವಾರಾಹಿ ಪಾಪಹೇತಿ ಕಿಮದ್ಭುತಂ. ವಿಷ್ಣುವಿನ ಪಾದ ಕಮಲದಿಂದ ಉದ್ಭವಿಸಿದಂತಹ ಗಂಗಾ ನದಿಯು ಹೇಗೆ ಅತ್ಯಂತ ಪರಮ ಪವಿತ್ರವಾದದ್ದು, ಅದೇ ರೀತಿಯಾಗಿ ವಿಷ್ಣುವಿನ ದೇಹದಿಂದ ಸಮುದ್ಭವಿಸಿದ ಈ ತುಂಗಭದ್ರಾ ನದಿಯೂ ಸಹ ಅಷ್ಟೇ ಪವಿತ್ರವಾದದ್ದು. ದರ್ಶನಾತ್ ಸ್ಪರ್ಶನಾತ್ ಪಾನಾತ್ ಪಾಪಃ ಪರಿಕೀರ್ತಿತ ಸ್ನಾನಜಂ ನೃಪ ಶಾರ್ದೂಲ ಫಲಂ ವಕ್ತುಂ ನ ಶಕ್ಯತೆ. ಈ ತುಂಗಾ ನದಿಯ ದರ್ಶನ, ಇದನ್ನು ಸ್ಪರ್ಶನ ಮಾಡುವುದು, ಈ ತುಂಗಭದ್ರಾ ತೀರ್ಥವನ್ನು ಕುಡಿಯುವುದು, ಇದೆಲ್ಲ ಸಹ ನಮಗೆ ಪಾಪ ಪರಿಹಾರಕವಾಗಿ ಹೇಳಲ್ಪಟ್ಟಿದೆ. ವೇದಪಾದ ಸಮುದ್ಭೂತ ಶ್ರೀಶೈಲೋತ್ಸಂಗಗಾಮಿನಿ ತುಂಗಭದ್ರೇತಿ ವಿಖ್ಯಾತ ಮಹಾಪಾತಕನಾಶಿನಿ. ತುಂಗಭದ್ರಾ ಮಹಿಮೆಯು ಇನ್ನೂ ಈ ರೀತಿಯಾಗಿ ವರ್ಣಿತವಾಗಿದೆ. ತುಂಗಭದ್ರಾ ಜಲಂ ವಿಷ್ಣು ಪಾಷಾಣಶ್ಚ ಮಹೇಶ್ವರಃ ಸಿಕತಾ ಋಷಯಃ ಪ್ರೋಕ್ತಾಃ ದೂರ್ವಾ ದೇವಗಣ ಸ್ಮೃತಾಃ. ಅಂದರೆ ತುಂಗಭದ್ರಾ ನದಿಯ ನೀರು ವಿಷ್ಣು ಸ್ವರೂಪವಾಗಿದೆ. ಪಾಷಾಣ, ಇಲ್ಲಿರುವಂತಹ ಕಲ್ಲುಗಳು ಈಶ್ವರ ಸ್ವರೂಪ. ಸಿಕತಾಃ ಋಷಯಃ ಪ್ರೋಕ್ತಾಃ, ಇಲ್ಲಿರುವಂತಹ ಮರಳು ಅದು ಋಷಿ ಸ್ವರೂಪವಂತೆ. ದೂರ್ವಾಹ ದೇವಗಣ ಸ್ಮೃತಾಃ, ತುಂಗಭದ್ರಾ ನದಿಯ ತೀರದಲ್ಲಿರುವಂತಹ ದೂರ್ವೆ ಅದು ದೇವತಾ ಗಣ ಸ್ವರೂಪ. ಕುಶಾಹ ಬ್ರಹ್ಮ ಸಮಾಖ್ಯಾತಾಃ ಮೃತ್ತಿಕಾ ಭಾಸ್ಕರ ಸ್ವಯಂ ಗುಲ್ಮಾನಿ ಯಕ್ಷ ರಕ್ಷಾಂಸಿ ಸಿದ್ಧಾ ವೃಕ್ಷಾ ಸ್ಮೃತಾ ಧ್ರುವಂ. ಕುಶಾಹ ಬ್ರಹ್ಮ ಸಮಾಖ್ಯಾತಾಃ ಅಂದರೆ ತುಂಗಾ ತೀರದಲ್ಲಿರುವಂತಹ ದರ್ಭೆಗಳು ಬ್ರಹ್ಮಸ್ವರೂಪವಾದವುಗಳು. ಮೃತ್ತಿಕಾ ಭಾಸ್ಕರ ಸ್ವಯಂ, ಇಲ್ಲಿರುವಂತಹ ಮಣ್ಣು ಸೂರ್ಯ ಸ್ವರೂಪ. ಗುಲ್ಮಾನಿ ಯಕ್ಷರಕ್ಷಾಂಸಿ, ಇಲ್ಲಿರುವಂತಹ ಪೊದೆಗಳೆಲ್ಲ ಯಕ್ಷರು, ಗಂಧರ್ವರು. ವೃಕ್ಷಾಹ ಸಿದ್ಧಾಹ, ಇಲ್ಲಿರುವಂತಹ ಮರಗಳು ಸಿದ್ಧರಂತೆ. ಲತಾಹ ದೇವಾಂಗನಾಜ್ಞೇಯಾಹ ವಲ್ಯಶ್ಚ ಅಪ್ಸರಸ ಸ್ಮೃತಾಹ ಸರ್ವದೇವಮಯೀ ತುಂಗಾ ಸ್ನಾತಾನಾಂ ಪಾಪಹಾರಿಣಿ. ಲತಾಹ ದೇವಾಂಗನಾಹ, ಇಲ್ಲಿರುವಂತಹ ಬಳ್ಳಿಗಳೆಲ್ಲ ಆ ದೇವತಾ ಸ್ತ್ರೀ ಸ್ವರೂಪವಾದವುಗಳು. ವಲ್ಯಃ ಅಪ್ಸರಸಃ, ಮತ್ತು ಅವುಗಳೆಲ್ಲ ಅಪ್ಸರ ಸ್ವರೂಪ. ಇಂತಹ ಈ ತುಂಗಭದ್ರಾ ನದಿ, ತುಂಗಾ ನದಿ ಅನ್ನೋದು ಸಕಲ ದೇವತಾ ಸ್ವರೂಪಿಣಿಯಾಗಿದೆ. ಹಾಗಾಗಿಯೇ ಈ ನದಿಯಲ್ಲಿ ಸ್ನಾನ ಮಾಡುವುದು ನಮಗೆ ಸಕಲ ಪಾಪವನ್ನು ಪರಿಹಾರ ಮಾಡುತ್ತೆ. ದೃಷ್ಟ್ವಾ ಜನ್ಮಶತಂ ಪಾಪಂ ಸ್ಪೃಷ್ಟ್ವಾ ಜನ್ಮಶತತ್ರಯಂ ಪೀತ್ವಾ ಜನ್ಮಸಹಸ್ರಾಣಾಂ ಹಂತಿ ತುಂಗಾ ಕಲವು ಯುಗೆ. ಅಂದರೆ ತುಂಗಾ ನದಿಯ ದರ್ಶನವು ಜನ್ಮಶತಂ ಪಾಪಂ ಹರತಿ, 100 ಜನ್ಮಗಳಲ್ಲಿ ನಾವು ಮಾಡಿದ ಪಾಪವನ್ನು ಹೋಗಲಾಡಿಸುತ್ತೆ. ಸ್ಪೃಷ್ಟ್ವಾ ಜನ್ಮಶತತ್ರಯಂ, ತುಂಗಾ ನದಿಯ ಸ್ಪರ್ಶನ ಅಂದರೆ ಇದನ್ನು ಮುಟ್ಟುವುದು ನಮಗೆ ಜನ್ಮಶತತ್ರಯಂ 300 ಜನ್ಮಗಳಲ್ಲಿ ನಾವು ಮಾಡಿದ ಪಾಪವನ್ನು ಹೋಗಲಾಡಿಸುತ್ತೆ. ಪೀತ್ವಾ ಜನ್ಮಸಹಸ್ರಾಣಾಂ ಹಂತಿ ತುಂಗಾ ಕಲವು ಯುಗೆ. ಆ ತುಂಗಭದ್ರಾ ನದಿಯ ಅಂದರೆ ತುಂಗಾ ನದಿಯ ನೀರನ್ನು ಕುಡಿಯುವುದರಿಂದ ನಮ್ಮ ಜನ್ಮಗಳ ಪಾಪವೂ ಸಹ ಹೋಗುತ್ತೆ ಅಂತ ಪುರಾಣವು ತಿಳಿಸ್ತಾ ಇದೆ. ಈ ರೀತಿಯಾದ ಈ ಪ್ರಾಶಸ್ತ್ಯ ಬೋಧಕವಾದ ವಾಕ್ಯಗಳು ನಮಗೆ ಪುರಾಣದಲ್ಲಿ ಯಾಕಿದ್ದಾವೆ ಅಂದರೆ, ಮನುಷ್ಯನಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಈ ತುಂಗಾ ಸ್ನಾನದಲ್ಲಿ ಅಂದರೆ ಧರ್ಮ ಆಚರಣೆಯಲ್ಲಿ ಪ್ರವೃತ್ತಿ ಉಂಟಾಗುವಂತೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಮಹರ್ಷಿಗಳು, ವೇದವ್ಯಾಸಾದಿ ಋಷಿಗಳು ಈ ಪ್ರಾಶಸ್ತ್ಯ ಬೋಧಕವಾದ ವಾಕ್ಯಗಳನ್ನು ಆ ವಿಧಿಗಳ ಸನ್ನಿಧಿಯಲ್ಲಿ ತಿಳಿಸಿರುತ್ತಾರೆ. ಅಂದರೆ ಒಂದು ವಿಧಿಯನ್ನು ಶಾಸ್ತ್ರವು ತಿಳಿಸಿದೆ ಅಂದರೆ ಅದರ ಸನ್ನಿಧಿಯಲ್ಲೇ, ಅಂದರೆ ಅದರ ಹತ್ತಿರವೇ ಈ ಪ್ರಾಶಸ್ತ್ಯವನ್ನು ತಿಳಿಸುತ್ತೆ. ಅಂದರೆ ನೀನು ತುಂಗಾ ಸ್ನಾನ ಮಾಡಬೇಕು ಅಂತ ಹೇಳಿದರೆ ಯಾರೂ ಅಷ್ಟು ಬೇಗ ಪ್ರವೃತ್ತರಾಗುವುದಿಲ್ಲ. ಆದರೆ ನೀನು ತುಂಗಾ ಸ್ನಾನವನ್ನು ಮಾಡಿದರೆ ನಿನಗೆ ಇಷ್ಟೆಲ್ಲ ಫಲ ಇದೆಯಪ್ಪ ಅಂತ ಹೇಳಿದರೆ ಆವಾಗ ತುಂಗಾ ಸ್ನಾನವನ್ನು ಮಾಡುವುದಕ್ಕೆ ಪ್ರತಿಯೊಬ್ಬರೂ ತೊಡಗುತ್ತಾರೆ. ಹಾಗಾಗಿಯೇ ಪ್ರತಿಯೊಬ್ಬರೂ ಶ್ರೇಯೋವಂತರಾಗಬೇಕು ಅನ್ನುವ ಉದ್ದೇಶದಿಂದ ನಮ್ಮ ಮಹರ್ಷಿಗಳು ಈ ರೀತಿಯಾದ ಪ್ರಾಶಸ್ತ್ಯವನ್ನು
ಪ್ರತಿಯೊಂದು ತೀರ್ಥ ಪ್ರತಿಯೊಂದು ಕ್ಷೇತ್ರಕ್ಕೂ ತಿಳಿಸಿರ್ತಾರೆ. ಅದೇ ರೀತಿಯಾಗಿ ಈ ತುಂಗಭದ್ರಾ ಮಾಹಾತ್ಮ್ಯ ಅನ್ನುವ ಗ್ರಂಥವು ಈ ತುಂಗಾ ನದಿಯ ಪ್ರಾಶಸ್ತ್ಯವನ್ನು ಈ ರೀತಿಯಾಗಿ ವಿಶೇಷವಾಗಿ ನಮಗೆ ತಿಳಿಸ್ತಾ ಇದೆ. ತುಂಗಭದ್ರಾ ಪಯಃಪಾನಂ ನಾಕೆ ಪೀಯೂಷ ಭೋಜನಂ ವಾರಾಣಸ್ಯಾಂ ಮೃತಿಶ್ಚೈವ ನಾಲ್ಪಸ್ಯ ತಪಸಃ ಫಲಂ. ತುಂಗಭದ್ರಾ ಪಯಃಪಾನಂ ಅಂದರೆ ತುಂಗಾ ನದಿಯ ತೀರ್ಥ ಪ್ರಾಶನಕ್ಕೆ ಎಷ್ಟೊಂದು ಫಲ ಇದೆ ಅಂದರೆ, ನಾಕೆ ಪೀಯೂಷ ಭೋಜನಂ, ಸ್ವರ್ಗಲೋಕದಲ್ಲಿ ಅಮೃತವನ್ನು ಕುಡಿದರೆ ಅದು ಎಷ್ಟು ರುಚಿಯಾಗಿರುತ್ತೋ ಈ ತುಂಗಭದ್ರಾ ತೀರ್ಥವು ಅಷ್ಟೇ ರುಚಿಯಾಗಿರುತ್ತೆ. ಹಾಗಾಗಿಯೇ ಗಂಗಾ ಸ್ನಾನ ತುಂಗಾಪಾನ ಅನ್ನುವ ಒಂದು ನಾಣ್ಣುಡಿಯು ಈ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಪ್ರಸಿದ್ಧವಾಗಿದೆ. ವಾರಾಣಸ್ಯಾಂ ಮೃತಿಶ್ಚೈವ ನ ಅಲ್ಪಸ್ಯ ತಪಸಃ ಫಲಂ. ವಾರಾಣಸಿಯಲ್ಲಿ ಅಂದರೆ ಕಾಶಿಯಲ್ಲಿ ಮರಣ ಹೊಂದುವುದು ಅದು ಅತ್ಯಂತ ದುರ್ಲಭ. ಅದೇ ರೀತಿಯಾಗಿ ಈ ತುಂಗಾ ತೀರದ ವಾಸ, ತುಂಗಾ ತೀರ್ಥದ ಪ್ರಾಶನವೂ ಸಹ ಅತ್ಯಂತ ದುರ್ಲಭವಾದದ್ದು. ತುಂಗಭದ್ರಾ ಮಹಿಮೆಯು ಬಹಳ ವಿಶೇಷವಾದದ್ದು. ಬ್ರಹ್ಮಾಂಡ ಪುರಾಣ ಅಂತರ್ಗತವಾದ ಸಹ್ಯಾದ್ರಿ ಖಂಡ ಅನ್ನುವ ಭಾಗದಲ್ಲಿ ಈ ತುಂಗಭದ್ರಾ ಮಾಹಾತ್ಮ್ಯವು ವಿಶೇಷವಾಗಿ ವರ್ಣಿತವಾಗಿದೆ. ಈ ತುಂಗಭದ್ರಾ ಮಾಹಾತ್ಮ್ಯವನ್ನು, ಸಹ್ಯಾದ್ರಿ ಖಂಡವನ್ನು ಕನ್ನಡದ ಕವಿಯೊಬ್ಬ, ಆತನ ಹೆಸರು ಅಜ್ಞಾತವಾಗಿದೆ, ಆತನು ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ್ದಾನೆ. ಈ ಗ್ರಂಥವನ್ನು ಮೈಸೂರು ವಿಶ್ವವಿದ್ಯಾಲಯದವರು ಈಗ ಸುಮಾರು ಒಂದು 60 ವರ್ಷಗಳ ಹಿಂದೆ ಪ್ರಕಟಗೊಳಿಸಿದ್ದಾರೆ. ಅದರಲ್ಲಿ ಈ ತುಂಗಾ ಮಾಹಾತ್ಮ್ಯವು ಆ ಕವಿ ಭಾಮಿನಿ ಷಟ್ಪದಿಯ ಪದ್ಯಗಳಲ್ಲಿ ಈ ರೀತಿಯಾಗಿ ವಿವರಿಸಿದ್ದಾನೆ. ತುಂಗೆ ನಾರಾಯಣನು ಸಾಕ್ಷಾತ್ ಮಂಗಳಾತ್ಮ ಮಹೇಶ ಭದ್ರೆಯು, ತುಂಗಭದ್ರಾತ್ಮಕ ಶರೀರವು ಹರಿಯು ಶಂಕರರ. ಅಂದರೆ ತುಂಗೆ ಅನ್ನೋದು ನಾರಾಯಣ ಸ್ವರೂಪ, ಭದ್ರೆ ಅನ್ನೋದು ಮಹೇಶ ಸ್ವರೂಪ, ಈ ತುಂಗಭದ್ರಾ ನದಿ ಅನ್ನೋದು ಹರಿಹರಾತ್ಮಕವಾದದ್ದು. ತುಂಗ ತುಂಗ ಎಂದು ಪೇಳಲು ವಿಂಗಡಿಸಿ ಭದ್ರೆಯನು ಪೇಳಲು, ತುಂಗಭದ್ರೆಯ ಬೇರೆ ಪೇಳ್ದರೆ ನಿಯತವೇ ನರಕ. ತುಂಗ ಮತ್ತು ಭದ್ರೆಯನ್ನು ಬೇರೆ ಪೇಳಿದರೆ ಅಂದರೆ ಬೇರ್ಪಡಿಸಿ ಹೇಳಿದರೆ ಅವನಿಗೆ ನರಕ ಅನ್ನುವುದು ನಿಯತವಾಗಿದೆ, ಖಂಡಿತವಾಗಿಯೂ ಅವನಿಗೆ ನರಕ ಸಿಗುತ್ತೆ. ಅಂದರೆ ತುಂಗಾ ಮತ್ತು ಭದ್ರವನ್ನು ಬೇರ್ಪಡಿಸಬಾರದು, ಇದು ತುಂಗಭದ್ರಾ ನದಿಯೇ ಆಗಿದೆ. ತುಂಗಭದ್ರೆಯು ವೇದಪಾದದಿ ಕಂಗೊಳಿಸಿ ಶ್ರೀಶೈಲಗಿರಿಯನು, ವಿಂಗಡಿಸಿ ಗಮಿಸಿದಳು ವಿಖ್ಯಾತದಲ್ಲಿ ಪಾಪಹರೆ. ತುಂಗಭದ್ರಾ ನದಿಯು ವರಾಹ ಪರ್ವತದಲ್ಲಿ ಉದ್ಭವಿಸಿ ಶ್ರೀಶೈಲ ಕ್ಷೇತ್ರಕ್ಕೆ ಹೋಗ್ತಾ ಇದೆ. ಈಗಷ್ಟೇ ನಾನು ತಿಳಿಸಿದೆ, ತುಂಗಭದ್ರಾ ನದಿಯು ಸಕಲ ದೇವತಾ ಸ್ವರೂಪಿಣಿ ಅಂತ. ಆ ಸಂಸ್ಕೃತದಲ್ಲಿ ಹೇಳಿರುವಂತಹ ಶ್ಲೋಕಗಳನ್ನು ಈ ಕವಿಯು ಈ ಪದ್ಯದಲ್ಲಿ ಬಹಳ ಸೊಗಸಾಗಿ ವರ್ಣಿಸಿದ್ದಾನೆ. ಉದಕ ವಿಷ್ಣುವು ಶಿಲೆ ಮಹೇಶ್ವರ, ಬದೀಹ ಮಳಲ್ ಋಷಿ ಸಮೂಹವು, ಪದದ ದೂರ್ವೆಯು ಸುರರು ಕುಶವೇ ಬ್ರಹ್ಮ ಮುದು ರವಿಯು. ಮುದು ಒಂದೇ ಮಣ್ಣು, ಆ ಮಣ್ಣು ಸೂರ್ಯ ಸ್ವರೂಪ. ಇದರ ಗುಲ್ಮಗಳೆಕ್ಷ ರಾಕ್ಷಸ ರುದಿಸಿರುವ ಬಹುಸಿದ್ಧ ಚಾರಣರದು ಮಹಾವಪ್ಸರರ ಆಲಯ ಬಳ್ಳಿ ಮೊದಲಾಗಿ, ಸಕಲ ಸುರಮಯ ತುಂಗಭದ್ರೆಯು ಪ್ರಕಟ ಗಂಗಾಮರಣ ಶ್ರೇಷ್ಠವು, ನಿಖಿಲ ಜನರಿಗೆ ವಾಸ ಕುರು ಜಾಂಗಲವು ಶ್ರೇಷ್ಠತಮ. ಮುಕುತಿದಾಯಕಿ ತುಂಗಭದ್ರೆಯು ಭಕುತರಿಗೆ ಜಲಪಾನ ಶ್ರೇಷ್ಠವು, ಯುಕುತಿಯಲಿ ಮುನಿವರರು ಮೂರನು ಸಮವ ಮಾಡಿದರು. ಆ ತುಂಗಭದ್ರಾ ಮಾಹಾತ್ಮ್ಯದಲ್ಲಿರುವಂತಹ ಸಂಸ್ಕೃತ ಶ್ಲೋಕಗಳನ್ನು ಹಾಗೆಯೇ ಕನ್ನಡ ಕವಿಯು ಅನುವಾದ ಮಾಡಿದ್ದಾನೆ. ತುಂಗಭದ್ರಾ ನದಿ ಪುಣ್ಯ ಪಾಪಿನಾಂ ಪಾಪನಾಶಿನಿ, ಯಸ್ಯಾ ದರ್ಶನ ಮಾತ್ರೇಣ ನರಾಯಾಂತಿ ಸುರಾಲಯಂ, ಸ್ನಾನಾತ್ ಪಾನಾನ್ ನರಾಯಾಂತಿ ಬ್ರಹ್ಮಲೋಕಂ ನ ಸಂಶಯ. ನರರ ಪಾನಕ್ಕೆ ತುಂಗಭದ್ರೆಯು ಸುರಪುರದಿ ಪೀಯೂಷ ಭೋಜನ, ಮರಣ ವಾರಾಣಸಿಯೊಳಿವು ಮೂರಮಿತ ತಪ ಫಲವು. ಪರಮ ಫಲ ಮಾಘದಿ ಪ್ರಯಾಗವು, ವರ ಕವೇರಜಯಾಶ್ವಯುಜದಲ್ಲಿ, ದುರಿತಹರ ವಾಷಾಢ ಮಾಸದಿ ತುಂಗಭದ್ರೆಯಲಿ. ಪ್ರಯಾಗ ಮಜ್ಜನಂ ಮಾಘೆ ಇಶೇ ಕಾವೇರಿಕಾ ಜಲೆ, ಆಷಾಢ್ಯಾಂ ತುಂಗಭದ್ರಾಯಾಂ ಸಮಮಾಹುರ್ ಮನೀಷಿಣಃ. ಅಂದರೆ ಪ್ರಯಾಗ ಕ್ಷೇತ್ರದಲ್ಲಿ, ಅಂದರೆ ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮವಾಗಿರುವಂತಹ ಪ್ರಯಾಗ ಕ್ಷೇತ್ರದಲ್ಲಿ ಮಾಘ ಮಾಸದಲ್ಲಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯವೋ. ಇಶೇ ಕಾವೇರಿಕಾ ಜಲೆ, ಆಶ್ವಯುಜ ಮಾಸದಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದರೆ ಎಷ್ಟೊಂದು ಪುಣ್ಯವೋ.
ಆಷಾಢ್ಯಾಂ ತುಂಗಭದ್ರಾಯಾಂ ಸಮಮಾಹುರ್ ಮನೀಷಿಣಃ. ಆಷಾಢ ಮಾಸದಲ್ಲಿ ಅಂದರೆ ಕರ್ಕಾಟಕ ಮಾಸದಲ್ಲಿ ಈ ತುಂಗಾ ನದಿಯ ಸ್ನಾನವೂ ಸಹ ಅಷ್ಟೇ ವಿಶೇಷವಾದ ಫಲವನ್ನು ಕೊಡುತ್ತೆ. ಅದನ್ನು ಈ ಕವಿಯು ಪರಮ ಫಲ ಮಾಘದಿ ಪ್ರಯಾಗವು ವರ ಕವೇರಜೆ ಆಶ್ವಯುಜದಲ್ಲಿ ದುರಿತಹರ ವಾಷಾಢ ಮಾಸದಿ ತುಂಗಭದ್ರೆಯಲಿ ಎಂಬುದಾಗಿ ತಿಳಿಸಿದ್ದಾನೆ. ಮತ್ತೊಂದು ಪದ್ಯವನ್ನು ನೋಡಿ. ವಿಷ್ಣು ಪಾದೋದ್ಭವೆಯು ಗಂಗೆಯು ಶ್ರೇಷ್ಠ ವದರಿಂ ತುಂಗಭದ್ರೆಯು ವಿಷ್ಣುವಿನ ಸರ್ವಾಂಗದುದ್ಭವೆ ಆಶ್ಚರ್ಯವೇನು. ವಿಷ್ಣುವಿನ ಪಾದದಿಂದ ಉದ್ಭವಿಸಿದಂತಹ ಗಂಗೆಯು ಎಷ್ಟು ಪವಿತ್ರಳೋ ತುಂಗಭದ್ರೆಯು ಸಹ ಅಷ್ಟೇ ಪವಿತ್ರಳು ಅಂತ. ಎಷ್ಟು ದೂರವು ಜಲದ ಗಾಳಿಯು ತಟ್ಟುವುದೋ ತದ್ದೇಶದೊಳಗಿಹರಷ್ಟು ಮುಕ್ತರು ತೀರವಾಸಿಗಳವರೇನೆಂಬೆ. ಎಷ್ಟು ದೂರ ಈ ತುಂಗಾ ನದಿಯ ಮೇಲೆ ಬೀಸಿದಂತಹ ಗಾಳಿಯು ಯಾರಿಗಾದರೂ ತಾಗಿದರೆ ಅವನೂ ಸಹ ಪವಿತ್ರನಾಗ್ತಾನಂತೆ. ಅಂದರೆ ಅಷ್ಟೊಂದು ಪ್ರಾಶಸ್ತ್ಯ ಈ ತುಂಗಭದ್ರಾ ನದಿಗೆ ಇದೆ. ದರುಶನ ಸ್ಪರುಶನದಿ ಪಾನದಿ ಪರಿಹರವು ಪಾತಕಗಳೆಂಬರು ಕುರಿತು ಸ್ನಾನವ ಮಾಡೆ ಫಲಗಳ ಪೇಳಲವಲ್ಲ. ಪರಮಹಾಪಾತಕಿಗಳಾಗಲಿ ನರರೊಳುಪಪಾತಕಿಗಳಾಗಲಿ ಬರಲು ಕರ್ಕಟಕದೊಳಗೆ ಬ್ರಹ್ಮನು ಸ್ನಾನದಿಂ ಶುದ್ಧ. ಜಲಗುಡಿವ ಪಶು ಪಕ್ಷಿ ಮೃಗಗಳು ಸುಲಭದಲ್ಲಿ ಸ್ವರ್ಗವನ್ನು ಪಡೆವುದು ತಿಳಿವರಳವೇ ತುಂಗಭದ್ರೆಯ ತೀರವಾಸವನು. ತುಂಗಾ ನದಿಯ ಮಾಹಾತ್ಮ್ಯವು ಈ ರೀತಿಯಾಗಿ ಪುರಾಣಗಳಲ್ಲಿ ವಿಶೇಷವಾಗಿ ವರ್ಣಿತವಾಗಿದೆ. ಇಂತಹ ವಿಶೇಷವಾದ ಸಾನ್ನಿಧ್ಯವಿರುವಂತಹ ಈ ಶೃಂಗೇರಿ ಕ್ಷೇತ್ರದಲ್ಲಿ ತುಂಗಾ ನದಿಯು ಪ್ರವಹಿಸ್ತಾ ಇರೋದು ಇದು ಇಲ್ಲಿಯ ಜನರ ಒಂದು ಭಾಗ್ಯ ವಿಶೇಷ. ಏಕೆಂದರೆ ತುಂಗಾ ನದಿಯು ಭದ್ರಾ ನದಿಯೊಡನೆ ಸೇರಿಕೊಂಡು ಈ ತುಂಗಭದ್ರಾ ನದಿಯು ನಮ್ಮ ಕನ್ನಡ ನಾಡಿನ ಜೀವನದಿಯಾಗಿದೆ. ಸಹಸ್ರಾರು ಲಕ್ಷಾಂತರ ಜನರಿಗೆ ಪ್ರಾಣದಾಯಿನಿಯಾಗಿರುವಂತಹ ನದಿ ಈ ತುಂಗಭದ್ರಾ ನದಿ. ನಮ್ಮ ಪ್ರಸಿದ್ಧವಾದ 7 ನದಿಗಳು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಂತ ನಾವು ಯಾವ 7 ನದಿಗಳನ್ನು ಪ್ರತಿನಿತ್ಯ ಸ್ಮರಿಸ್ತೇವೋ ಆ 7 ನದಿಗಳ ಸಾನ್ನಿಧ್ಯವು ಸಹ ಈ ಪುಷ್ಕರ ಸಂದರ್ಭದಲ್ಲಿ ಈ ನದಿಯಲ್ಲಿ ತುಂಗಾ ನದಿಯಲ್ಲಿ ವಿಶೇಷವಾಗಿರುತ್ತೆ. ಆ 7 ಮಹಾನದಿಗಳ ಸಾನ್ನಿಧ್ಯವಷ್ಟೇ ಅಲ್ಲ, ಈ ಭೂಮಂಡಲದಲ್ಲಿರುವಂತಹ 3.5 ಕೋಟಿ ತೀರ್ಥಗಳ ಸಾನ್ನಿಧ್ಯವೂ ಸಹ ಈ ಪುಷ್ಕರ ಸಂದರ್ಭದಲ್ಲಿ ತುಂಗಾ ಕ್ಷೇತ್ರದಲ್ಲಿ ಅಂದರೆ ತುಂಗಾ ನದಿಯಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಇರುತ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ತುಂಗಾ ನದಿಯ ಸ್ನಾನವನ್ನು ಮಾಡಿ ಈ ನದಿ ತೀರದಲ್ಲಿ ಜಪ ಅನುಷ್ಠಾನ ದಾನ ಯಜ್ಞ ಯಾಗಾದಿಗಳನ್ನು ಮಾಡಿ ಪಿತೃಗಳಿಗೆ ತರ್ಪಣವನ್ನು ನೀಡಿ ದೇವತಾ ಗುರು ದರ್ಶನವನ್ನು ಮಾಡಿ ಶ್ರೇಯೋವಂತರಾಗೋಣ. ಸುರರಾಜಾದಿ ಸಂಸೇವ್ಯಾಂ ಸರ್ವ ಪಾಪಾಪನೋದಿನೀಂ ಸರ್ವೇಷ್ಟದಾನ ನಿರತಾಂ ತುಂಗಭದ್ರಾಂ ನಮಾಮ್ಯಹಂ. ಇಂದಿನ ಸಂಚಿಕೆಯಲ್ಲಿ ತುಂಗಭದ್ರಾ ನದಿಯ ಉತ್ಪತ್ತಿ ವರಾಹಸ್ವಾಮಿಯಿಂದ ಹೇಗಾಯಿತು ಅನ್ನುವ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಹಾಗೆಯೇ ತುಂಗಭದ್ರಾ ನದಿಯು ಸಕಲ ದೇವತಾ ಸ್ವರೂಪಿಣಿಯಾಗಿದ್ದಾಳೆ ಅನ್ನುವ ವಿಷಯವನ್ನು ನಾವು ತಿಳ್ಕೊಂಡಿದ್ದೇವೆ. ನಾಳೆಯ ಸಂಚಿಕೆಯಲ್ಲಿ ಋಷ್ಯಶೃಂಗರ ಮಹಿಮೆ, ಶೃಂಗೇರಿ ಕ್ಷೇತ್ರದ ಮಹಿಮೆ, ಈ ಪುಷ್ಕರದ ಇನ್ನೂ ಹಲವಾರು ವಿಶೇಷಗಳೊಂದಿಗೆ ಮತ್ತೆ ಭೇಟಿಯಾಗೋಣ.